ನೋಡಿ ಪ್ರೀತಿಯ ರೈತ ಬಂಧುಗಳೇ ಸ್ನೇಹಿತರ. ಅಣ್ಣ ನಿಮ್ಮ ಹೆಸರು ಅಣ್ಣ? ಶ್ಯಾಮ್ ಅಂತ. ಹಾಂ ಅಣ್ಣ, ಈಗ ಒಂಟಿ ನೇಗಿಲಲ್ಲಿ ಉಳ್ತಾ ಇದ್ದೀರಲ್ಲ, ಇದ್ರ ಅನುಕೂಲತೆ ಏನು ಹೇಳೋಣ ನಮ್ಮ ರೈತರಿಗೆ ಅನ್ಸಲ್ಲ? ಏನು ತೊಂದರೆ, ಭೂಮಿಗೆ ಕಳೆ ಹೊಸೋದು ಭೂಮಿಯೆಲ್ಲ ಫಲವತ್ತೆ ಹೊಂಟೋಯ್ತದೆ. ಅದರಿಂದ ಏನು ಮಾಡಿವಿ ಅಂದರೆ, ಈ ದನ ಒಂಟಿ ದನ ಪಾಠ ಮಾಡ್ಕೊಂಡು ಭೂಮಿ ಒಳಗಡೆ ಕಳೆನೂ ಅವಾಯ್ಡ್ ಆಯ್ತದೆ, ಭೂಮಿನೂ ಸೊಪ್ಪು ಆಯ್ತದೆ. ಏನು ತೊಂದರೆ ಇಲ್ಲ, ರೈತರಿಗೆ ಉಪಯೋಗ ಇದು. ಬಾಕಿ ಏನು ತೊಂದರೆ ಅದು ಇದು ಅಂತೇನಿಲ್ಲ, ರೈತರು ಒಳ್ಳೆಯ ಅನುಕೂಲ ಇದು. ಯಾವುದೇನು ಪ್ರಾಬ್ಲಮ್ ಹೆಂಗಾಲ 4 ಥರ ಇದೆ. ಇದಕ್ಕೆ ಕುಂಟೆ ಹಾಕೋಬೋದು, ಅಲ್ಲಿ ಎಡಲ್ಲಿ ಹಾಕೋಬೋದು, ನೇಗಿಲು ಇದೆ, ಒಂಟರಕ್ಕೆ ನೇಗಿಲು ಮಾಡಿಸ್ಕೋಬೋದು. ಯಾವ ಥರ ಏನು ತೊಂದರೆ ಇಲ್ಲ ರೈತರಿಗೆ. ಆರಾಮಾಗಿ ವ್ಯವಸಾಯಕ್ಕಾಗಲಿ, ಒಂದು ಅಡಿಕೆ ತೋಟ ಉಳುಕಿಯಲ್ಲಿ, ಒಂದು ಸೀಬೆ ತೋಟ ಉಳುಕಿಯಲ್ಲಿ ಪ್ರತಿಯೊಂದಕ್ಕೂ ಉಪಯೋಗ ಆಯ್ತದೆ ಇದು. ಏನು ತೊಂದರೆ ಏನಿಲ್ಲ ಇದಕ್ಕೆ. ಕಳೆ ವರ್ಷವರೆ ಹಾಳು ಮಾಡಿ ಭೂಮಿಯನ್ನು ಸೇರಿಸುತ್ತಾ, ಅದರಿಂದ ಏನು ತೊಂದರೆ, ಆರಾಮಾಗಿ ವ್ಯವಸಾಯ ಟಮಟೆಯಲ್ಲಿ, ಸೌಂತಿಯಲ್ಲಿ ಪ್ರತಿಯೊಂದು ತರಕಾರಿ ಹೊಡ್ಕೋಬೋದು. ನೇಗಿಲು ಕುಂಟೆ ಎಲ್ಲ ಮಾಡಿಸ್ಕೊಂಡಿದ್ದೀರಿ ನೀವು? 4 ಥರ ಮಾಡಿಸ್ಬೇಕು. ಒಂದು ಥರ 4 ಥರ ಇದೆ. ಇದು ಒಂದೇ ಇದೊಂದೇ ನೇಗಿಲಿಗೆ ಇದು ಬದಲಾಯಿಸ್ಕೋಬೇಕು ಅಷ್ಟೇ ನಾವು ಇಲ್ಲಿ. ಇದೊಂದೇ ಇರ್ತದೆ. ಈಗ ಇದು ಇಲ್ಲಿ ಬಿಚ್ಚಿ ಬದಲಾಯಿಸ್ಕೊಂಡ್ರೆ ಇದು ಹಾಕಿ ಬೇರೆ ಹಾಕೋಬೋದು. ಈ ಅಡ್ಕ ತೋಟದೊಳಗೂ ಉಳ್ಬೋದು, ಎಲ್ಲ ತೋಟದೊಳಗೂ ಉಳ್ಬೋದು. ತೊಂದರೆ ಇಲ್ಲ, ಆರಾಮಾಗಿ ಉಳಿಸ್ಕೊ. ಫಸ್ಟ್ ಭೂಮಿ ಎಷ್ಟು ಗಟ್ಟಿ ಇದ್ರೆ ಟ್ರಾಕ್ಟರ್ ಹೊಡ್ಸ್ಕೊಬಿಟ್ರು, ಆಮೇಲೆ ಆರಾಮಾಗಿ ದನ ಹೊಡ್ಕೋಬೋದು. ಒಳ್ಳೆ ಪೈಪ್ ದೊಡ್ಡ ಎತ್ತಾಯಿತು ಅಂದರೆ ಸ್ಟ್ರೆಂತ್ ಪೈಪ್ ಹಾಕ್ಸ್ಕೋಬೇಕು. ಸ್ಟ್ರೆಂತ್ ಪೈಪ್ ಆದರೆ ಕೆಳ ಅಡಕೆ ತೋಟಕ್ಕೆ ಬೇರೆ ಇರ್ತದಲ್ವಾ, ಇದು ಸಿಲೋ ಪೈಪ್ ಇದು ಕಟ್ಟಾಯ್ತದೆ. ಸ್ಟ್ರೆಂತ್ ಪೈಪ್ ಹಾಕಿದ್ರೆ ಏನು ತೊಂದರೆ, ಆರಾಮಾಗಿ ಉಳ್ಬೋದು ಭೂಮಿ. ಸರಿ ಅಣ್ಣ, ಆಯಿತು. ಒಳ್ಳೆ ಕೆಲಸ ಅಣ್ಣ, ಒಳ್ಳೆ. ಸರಿ ಅಣ್ಣ, ಮಾಡಿ. ಹಾಲು ಕರೆಯೋಕ್ಕೂ ಆಯ್ತು ಇದು? ಹಾಲು ಈಗ 3 ಲೀಟರ್ ಹಾಲು ಬರ್ತದೆ. ಹಾಂ, ಮನೆಗೂ ಆಯಿತು, ಕರುನು ಹಾಕಿದೆ, ಹೆಣ್ಗರು ಹಾಕಿದೆ. ಈಗ ಹಾಲು ಹೋಯ್ತದೆ, ವ್ಯವಸಾಯ ಮಾಡ್ತಾ ಇದ್ದೀವಿ. ಏನೂ ಇಲ್ಲ, ಎಲ್ಲಕ್ಕೆ ಉಪಯೋಗ. ಹಾಂ 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 ಈ ಊರಿಗೆ ಫಸ್ಟ್ ಆಗಿ ಮಾಡಿದವ್ರು ನೀವು? ಈಗ ನಿಮ್ಮೂರಲ್ಲಿ ಈ ತರ ನೀವು ನೋಡ್ಕೊಂಡು ಸುಮಾರು ಜನ ಮಾಡೋರು? 4 ಜನ ಅವ್ರು ನಮ್ಮೂರಲ್ಲಿ. ಈಗ ಸ್ಟಾರ್ಟಿಂಗು ನಾವು ಮಾಡಿದಾಗ ನಮ್ಮೂರಲ್ಲಿ ಯಾರು ಇಲ್ಲ. ನೀವು ಇದೆಲ್ಲಿ ನೋಡಿದ್ರಿ? ಇದು ನಾವು ಚಂದ್ರಪಟ್ಟಣಕ್ಕೆ ಹಸಿಗೆ ಅಂತ ಹೋಗಿದ್ದು. ಒಬ್ಬ ಹಿಂಗೆ ತರಕಾರಿ ಉಳ್ತಿದ್ದ. ನಾನು ನಂಗೆ ನೇಗ್ಲು ಕರಸ ಏನು ಕೊಟ್ಬಿಟ್ಟು ನಾನು 40 ಸಾವಿರ ದುಡ್ಡು ಕೊಡ್ತೀನಿ ಅಂದೆ. ಅಯ್ಯಪ್ಪ ನಾನು ಇದ್ರಲ್ಲೇ ಜೀವನ ಮಾಡ್ತೀಯಪ್ಪ ಹಿಂಗೆ ಅಂದ್ಬಿಟ್ಟೆ ಮರ. ಅದೇ ಛಲ ಉಟ್ಕೊಂಡು ನಾನು ಇದು ಮಾಡ್ಬೇಕು ಅಂದ್ಬಿಟ್ಟು ನೇಗ್ಲು ತಗೊಬಂದು ಇದು ಸಣ್ಣ ಕರ ಚಿಕ್ಕದು, ಸಣ್ಣ ದೊಡ್ಡ ಕರ ಪಾಠ ಮಾಡೋಕ್ಕಾಗಲ್ಲ. ಏಕ್ತಮ್ಮು ಸಣ್ಣ ಕರ ರೂಢಿ ಮಾಡಿ ಎಲ್ಲ ಕುಣಿಸ್ಕೊಂಡ್ರೆ ಆರಾಮಾಗಿ ಭೂಮಿ ಹೊಡಿಬೋದು, ಏನು ತೊಂದರೆ ಇಲ್ಲ. ಸರಿ ಅಣ್ಣ, ಆಯಿತು. ಒಳ್ಳೆ ಕೆಲಸ ಇದು. ಅದು ರೆಡ್ಡಿ ಹೋಗುತ್ತೆ. ಇದು ಸ್ಟಾರ್ಟಿಂಗು ದಡಿಗಳು ತಿರುಗಬೇಕಾದ್ರೆ ಒಂದೇ ಮಳೆ ಮೇಲೆ ಕಾಲು ಮಾಡ್ಕೋದಿಲ್ಲ. ಬಿಡಿ ಸುಮ್ಮನೆ ಸಾಕು.